ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದ್ರಿ? ಆರಾಮದಿರಿ ಅಂತ ಅಂದ್ಕೊಂಡೀನಿ. ಸೊ ಫ್ರೆಂಡ್ಸ್, ನೋಡ್ಬೋದು ನಾನು ಇದು ಡರ್ಮಾಕೋರ್ದು ಸ್ಯಾಲಿಸಿನಮೈಡ್ದು ಫೇಸ್ ವಾಶ್ ಯೂಸ್ ಮಾಡೀನಿ. ಫಸ್ಟ್ ಟೈಮ್ ಇವತ್ತು ಯೂಸ್ ಮಾಡಕತ್ತೀನಿ. ಸೊ ಆ್ಯಕ್ಟಿವ್ ಆ್ಯಕ್ನೀಸ್ ನೋಡ್ಬೋದು ನೀವು ಹೆಂಗಾಗ್ಯಾವ ಅಂಥೇಳಿ. ಬಟ್ ಮೊನ್ನೆಕ್ಕಿಂತನೂ ಬೆಟರ್. ಸೊ ಇದು ಒಂದಷ್ಟು ದೊಡ್ಡದಾಗೈತಿ. ಸೊ ಬನ್ನಿ ಫ್ರೆಂಡ್ಸ್, ನಾನು ಸ್ಕಿನ್ ಕೇರ್ ಯಾವ ಥರ ಮಾಡ್ತೇನಂತ ತಿಳ್ಕೊಳ್ಳೋಣಂತ. ಈಗಂತೂ ನಂದು ಸ್ನಾನ ಆತ. ನಾನು ಇದು ಡರ್ಮಾಕೋರ್ದ ಸ್ಯಾಲಿಸಿನಮೈಡ್ 2% ಇದನ್ನು ಯೂಸ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದೀನಿ. ಹಂಗೆ ನನ್ನ ಸ್ಕಿನ್ ಕೇರ್ ನೋಡೋಣಂತ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ನಾನು ಸ್ನಾನ ಮಾಡ್ದಂಗೆ ಅನ್ಸಕತ್ತಿರ್ಲಿಲ್ಲ. ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ. ನಾನು ನೋಡ್ಬೋದು ನಮ್ದು ಬೆಡ್ರೂಮ್ ಈ ಥರ ಆಗಿದೆ. ಏನು ಮಾಡೋಕ್ಕಾಗಲ್ಲ. ನಾ ಮಾತಾಡೋದೆಲ್ಲ ಕೇಳಿಸ್ತೈತೆ ಅನ್ಕೊಂಡೇನಿ, ಯಾಕಂದ್ರೆ ನನ್ನ ಹತ್ರ ಮೈಕ್ ಇಲ್ಲ, ಅದಕ್ಕೋಸ್ಕರ. ಸೊ ಫ್ರೆಂಡ್ಸ್, ನನ್ನ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡೋಣಂತ. ನಾನು ಇವಾಗ ನೋಡ್ಬೋದು ಕೋಮ್ ಮಾಡ್ಕೊಂಡು ಈಗ ಸ್ನಾನಕ್ಕೆ ಬಂತಲ್ಲ, ಸೊ ಕೋಮ್ ಮಾಡ್ಕೋತೀನಿ. ಕೋಮ್ ಮಾಡಿಕೊಂಡು ಎಲ್ಲ ಸಿಕ್ಕನ್ನ ಬಿಡಿಸ್ಕೊತೀನಿ. ಅದು ಹೆಂಗಂತಂದ್ರೆ ಇದನ್ನ ಹಿಂಗೆ, ಯಾಕಂದ್ರೆ ಹಿಂಗೆ ಹಿಡಿದು ಹಿಂಗೆ ಬಾಚಬಾರ್ದು. ಯಾಕಂದ್ರೆ ಕೂದಲ ಎಳೆಯೋ ಚಾನ್ಸಸ್ ಇರ್ತೈತಿ. ಸಿಕ್ಕಿಂದ ರೂಟಿಂದನ ಕಿತ್ಕೊಂಡ್ಬರ್ತೈತಿ. ಅದಕ್ಕೋಸ್ಕರ ನಾನು ಈ ಥರ ಹಿಡ್ಕೊಂಡು ಹಿಂಗೆ ಬಾಚ್ಕೋತೀನಿ. ನನಗೂ ಏನಷ್ಟು ಸಿಕ್ಕಾಗಂಗಿಲ್ಲ. ಸೊ ಈ ಥರ ಇಷ್ಟ ಫ್ರೆಂಡ್ಸ್. ನಂದು ಬಾಚ್ಕೊಂಡೆ ಅಂತಂದ್ರೆ ಮುಗೀತು. ಈಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣಂತ. ಹಿಂಗೆ ಮಾಡಿ ಹಿಂಗೆ ಒಂದು ಕಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ನಾನು ಇಷ್ಟ ನಾನು ಕೋಮ್ ಮಾಡ್ಕೊಳ್ಳೋದು. ಡೈಲಿ ನಾನು ಇದೇ ಥರ ಮಾಡ್ಕೊಳ್ಳೋದು. ಸೊ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಏನಂತಂದ್ರೆ ಫೇಸ್ ವಾಶ್ ಅಂತೂ ಆಗ್ಬಿಟ್ಟೈತಿ. ನೋಡ್ಬೋದು ನಾನು ಡರ್ಮಾಕೋರ್ದ ಕಾಣಿಸಕತ್ತೈತಿ. ಡರ್ಮಾಕೋರ್ದ ಸ್ಯಾಲಿಸಿಲಿಕ್ ಆಸಿಡ್ 2%. ಇದ್ರೊಳಗೆ ಏನೈತಿ ಅಂತಂದ್ರೆ ಇದು ಫೇಸ್ ಸೀರಮ್. ಇದ್ರೊಳಗೆ ಸ್ಯಾಲಿಸಿಲಿಕ್ ಆಸಿಡ್, ವಿಚ್ ಹ್ಯಾಸಲ್ ಆ್ಯಂಡ್ ವಿಲೋ ಬಾರ್ಕ್ ಡೇ ಆ್ಯಂಡ್ ನೈಟ್. ನಾನು ಎವ್ರಿ ಡೇ ಮತ್ತು ನೈಟ್ ಎರಡು ಯೂಸ್ ಮಾಡ್ತೀನಿ ಈ ಸೀರಮ್. ಏನಂತಂದ್ರೆ ಇದನ್ನು ಹಿಂಗೆ ಒಂದು ಸ್ವಲ್ಪ ಅಳ್ಳಾಡಿಸಿ 3 to 5 ಡ್ರಾಪ್ಸ್ ನಮಗೆಲ್ಲೆಲ್ಲಿ ಬೇಕಲ್ಲ ಅಲ್ಲಲ್ಲೇ. ನಾನು ಇಲ್ಲೇ ಎರಡು ಚಿಕ್ಸಿಗೆ, ಆಮೇಲೆ ಫೋರ್ ಹೆಡ್ಡಿಗೆ, ಅದಾದಮೇಲೆ ಒಂದು ಸ್ವಲ್ಪ ಎಲ್ಲಿ ನನಗೆ ಪಿಂಪಲ್ಸ್ ಜಾಸ್ತಿ ಐತಲ್ಲ ಅಲ್ಲೊಂದು ಸ್ವಲ್ಪ ಹಾಕೊಂಡ್ಬಿಡ್ತೀನಿ. ಇದು ಒಂದು ಸತಿ ತೊಗೊಂಡ್ರೆ 5 ಡ್ರಾಪ್ಸ್ ಆಗ್ತೈತಿ. ಸೊ ನಾನು ಇದನ್ನೇನು ಮಾಡ್ತೀನಿ ಅಂತಂದ್ರೆ ಈ ಥರ ಅದು ಅಬ್ಸಾರ್ಬ್ ಆಗೋ ಮಟ್ಟ ನಾನು ಮಸಾಜ್ ಮಾಡ್ಕೊತೀನಿ. ನಾನು ಇದು ಸೀರಮ್ ಯೂಸ್ ಮಾಡಕತ್ತ ಏನಿಲ್ಲ ಅಂದರೂ ಒಂದು 15 ಡೇಸ್ ಆತ. 15 ಡೇಸ್ ಒಳಗೆ ನನಗೆ ರಿಸಲ್ಟ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ಫ್ರೆಂಡ್ಸ್. ನೋಡ್ಬೋದು ಯಾವ ಥರ ನಂದು ಫಸ್ಟ್ ಹೆಂಗಿತ್ತು ಅಂತಂದರೆ ಇಲ್ಲೆಲ್ಲಾನು ಫುಲ್ ಇಲ್ಲಿ ಏನೇನು ಮಾರ್ಕ್ಸ್ ಕಾಣಿಸ್ತಾವಲ್ಲ ಇಲ್ಲೆಲ್ಲಾನು ಪಿಂಪಲ್ಸ್ ಇತ್ತು. ಆಮೇಲೆ ಇಲ್ಲೇನು ಈಗ ಇದೊಂದಷ್ಟೇ ಎರಡು ದೊಡ್ಡದಾಗಿತ್ತಂತಂದ್ರೆ ಮತ್ತಾಗೈತಿ. ಯಾಕಂತ ಗೊತ್ತಿಲ್ಲ. ಪ್ರಾಬಬ್ಲಿ ಅದು ಹೀಟ್ಗೋಸ್ಕರ ಆಗಿರ್ಬೇಕು, ಬಾಡಿ ಹೀಟ್. ನಾನು ಒಂದು ಸ್ವಲ್ಪ ಈಗ ಡಯಟ್ ಮಾಡಬೇಕು. ಇದಾದ ನಂತರ ನಾನು ಏನು ಯೂಸ್ ಮಾಡ್ತೇನೆ ಅಂತಂದ್ರೆ ಬೆಂಜಾಯಿಲ್ ಪ್ಯಾರಾಡಾಕ್ಸ್ ಜೆಲ್ IP 2.5% ಇದನ್ನು ಯೂಸ್ ಮಾಡ್ತೀನಿ. ಕಾಣಿಸ್ತೈತಿ. ಇದನ್ನು ಮಾಯಶ್ಚರೈಸರ್ ಆಗಿ ಯೂಸ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇದಂತೂ ರಿಸಲ್ಟ್ ಮಸ್ತ್ ಅಂದ್ರೆ ಮಸ್ತ್ ಐತಿ. ನಾನೇನು ಮಾಡ್ತೀನಿ ಅಂತಂದರೆ ಯಾವಾಗ್ಲೂ
ಪಿಂಪಲ್ ಮೇಲೆ ಫಸ್ಟ್ ಹಚ್ಕೊಂಡ್ಬಿಡ್ತೇನೆ. ಆಕ್ಟಿವ್ ಪಿಂಪಲ್ಗಾಗಿರ್ಬೋದು, ಇದನ್ನಾಗಿರ್ಬೋದು, ಇಂಥಲ್ಲೇ ಹಚ್ಕೊಂಡ್ಬಿಡ್ತೀನಿ. ಹಚ್ಕೊಂಡಾದ್ಮೇಲೆ ಅದನ್ನ ಒಂದು ಸ್ವಲ್ಪ ಫುಲ್ ಅಬ್ಸರ್ವ್ ಆಗೋ ಮಟ್ಟ ನಾನು ಮಸಾಜ್ ಮಾಡಂಗಿಲ್ಲ. ಸೊ ಜಸ್ಟ್ ಈ ಥರ ಹಚ್ಕೊಂಡು ಇಷ್ಟ ಫ್ರೆಂಡ್ಸ್. ನೋಡ್ಬೋದು ಎಷ್ಟು ಗ್ಲೋಯಿ ಲುಕ್ ಬರ್ತೈತಿ ಅಂತ ಹೇಳಿ. ಇಷ್ಟಕ್ಕನ ನಾನು ಈ ಸದ್ಯದ ಮಟ್ಟಿಗೆ ಟ್ರೀಟ್ಮೆಂಟ್ ತೊಗೊಳಕತ್ತಿದ್ದು ಏನು ಅಂತಂದ್ರೆ ಡರ್ಮಾಕೋ ಅವ್ರದ್ದು ಫೇಸ್ ವಾಶು, ಡರ್ಮಾಕೋ ಅವ್ರದ್ದು ಫೇಸ್ ಸೀರಮ್ಮು ಆ್ಯಂಡ್ ಇದು ಬೆಂಜಲ್ ಪ್ಯಾರಾಡಕ್ಸದ್ದು ಇದೊಂದು ಮಾಯ್ಶ್ಚರೈಸರ್ ಕ್ರೀಮ್ ಥರ ನಾನು ಯೂಸ್ ಮಾಡ್ತೀನಿ. ಇದು ಆಕ್ಟಿವ್ ಪಿಂಪಲ್ಸ್ ಏನೈತಲ್ಲ, ಆಕ್ನೀಸ್ ಎಲ್ಲ, ಆಮೇಲೆ ಮಾರ್ಕ್ಸ್ ಕೂಡ ಹೋಗ್ತೈತಿ. ಅದಕ್ಕೋಸ್ಕರ ನಾನು ಈ 3 ಪ್ರಾಡಕ್ಟನ್ನು ಯೂಸ್ ಮಾಡಕತ್ತೀನಿ ಸದ್ಯದ ಮಟ್ಟಿಗೆ. ಇದ್ರ ಹೊರತು ನಾನು ಯಾವುದೂ ಹಚ್ಕೊಳಂಗಿಲ್ಲ. ಆಮೇಲೆ ಇನ್ನೊಂದು ಏನಾಯ್ತು ಅಂತಂದ್ರೆ ಇದು ವ್ಯಾಸ್ಲಿನ್ ಅವ್ರದ್ದು ಲಿಪ್ ಬಾಮ್, ಇದನ್ನು ಯೂಸ್ ಮಾಡಕತ್ತೀನಿ. ರೋಸಿ ಲಿಪ್ಸ್ ಅಂತ ಹೇಳಿ ಲಿಪ್ ಬಾಮ್ ಆಗಿ ಯೂಸ್ ಮಾಡ್ತೀನಿ. ಇಷ್ಟ ಫ್ರೆಂಡ್ಸ್ ನನ್ನ ಸ್ಕಿನ್ ಕೇರು. ಇದು ಮಾರ್ನಿಂಗ್ ಆ್ಯಂಡ್ ನೈಟ್ ಕೂಡ ಇದೇ ಥರ ಆಗಿರ್ತೈತಿ ನಂದು. ನೈಟ್ ಏನು ಮಾಡ್ತೀನಿ ಅಂತಂದ್ರೆ ಇನ್ನೊಂದು ಹೇಳಬೇಕಾಗಿತ್ತು ನಿಮಗೆ. ನೈಟ್ ಆಗಿರ್ಬೋದು, ಮಾರ್ನಿಂಗ್ ಆಗಿರ್ಬೋದು, ನಾನು ಇವತ್ತು ಇದನ್ನು ಮರ್ತುಕೊಂಡೆ. ಇದು ರೋಸ್ ವಾಟರ್, ಇದನ್ನು ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೋತೀನಿ ಫೇಸ್ ವಾಶ್ ಆದ ತಕ್ಷಣ. ಫೇಸ್ ವಾಶ್ ಆದ ತಕ್ಷಣ ನಾನು ಇದನ್ನು ಸ್ಪ್ರೇ ಮಾಡ್ಕೋತೀನಿ. ಅಂತಂದರೆ ಇದು ಟೋನರ್ ಆಗಿ ಯೂಸ್ ಮಾಡ್ತೀನಿ. ಇದಾದಮೇಲೆ ನಾನು ಏನು ಮಾಡ್ತೀನಿ, ಇದೊಂದು ಫೇಸ್ ಸೀರಮು, ಇದಾದಮೇಲೆ ಬೆಂಜಾಲ್ ಪ್ಯಾರಾಡಕ್ಸು, ಇದಾದಮೇಲೆ ಲಿಪ್ ಬಾಮ್. ಇದಿಷ್ಟನ್ನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಇದಾದಮೇಲೆ ಏನೂ ಇಲ್ಲ, ಇದಿಷ್ಟ ನೋಡಿ ಫ್ರೆಂಡ್ಸ್ ನಂದು ಆಯ್ತಾ. ಆಗಲೇ ಅಬ್ಸರ್ವ್ ಆಯ್ತು. ನೋಡ್ಬೋದು ನನ್ನ ಡಾರ್ಕ್ ಸರ್ಕಲ್ ಕೂಡ ಕಡಿಮೆ ಆಗೈತಿ. ಅಂತಂದರೆ ನನಗೆ ಇದು ಭಾಳ ಅಂದ್ರೆ ಭಾಳ ವರ್ಕ್ ಆಗೈತಿ. ಇದು ಮತ್ತು ಇದು ನಾನು ಇಷ್ಟು ದಿನ ಫೇಸ್ ವಾಶ್ ಆಗಿ ಏನು ಯೂಸ್ ಮಾಡ್ತಿದ್ದೆ ಅಂತಂದ್ರೆ ಮಾಮಾ ಅರ್ತ್ ಟೀ ಟ್ರೀ ಅದು ಫೇಸ್ ವಾಶ್ ಯೂಸ್ ಮಾಡ್ತಿದ್ದೆ. ಸೊ ಅದರಿಂದ ನನಗೆ ಏನಾಗತ್ತು ಅಂತಂದ್ರೆ ಒಂದು ಸ್ವಲ್ಪ ಏನದು ಏನು ಹೇಳ್ತಾರ, ಡ್ರೈ ಅನ್ಸಕತ್ತಿತ್ತು. ಆಮೇಲೆ ಇತ್ತೀಚೆಗಂತೂ ಏನೂ ಅನ್ಸತ್ತಿರಲಿಲ್ಲ, ಬಟ್ ಇಲ್ಲೇ ನನಗೆ ಇಚ್ಚಿಂಗ್ ಸ್ಟಾರ್ಟ್ ಆಗಿತ್ತು. ಅದಕ್ಕೋಸ್ಕರ ನಾನು ಅದನ್ನು ಚೇಂಜ್ ಮಾಡಿದೆ. ಅದ ಡರ್ಮಾಕೋ ಅವ್ರದನ್ನ ಫೇಸ್ ವಾಶ್ ನೋಡೋಣ ಅಂತ ಹೇಳಿ ಸೊ ಸ್ಯಾಲಿಸಿನಮೈಡ್ ಫೇಸ್ ವಾಶ್ ಯೂಸ್ ಮಾಡತ್ತೀನಿ. ಸ್ಯಾಲಿಸಿನಮೈಡ್ ಎದಕ್ಕಂತಂದ್ರೆ ಸಿಲಾಸಲಿಕ್ ಆಸಿಡ್ ಏನೈತಲ್ಲ ಅದು ನಮ್ಗೆ ಆಕ್ಟಿವ್ ಆಕ್ನಿಸ್ ಆಗಿರ್ಬೋದು, ಮತ್ತು ಮುಂದೆ ಬರೋ ಬಮ್ಸ್ ಆಗಿರ್ಬೋದು, ಏನದು ಪಿಂಪಲ್ ಬಮ್ಸ್ ಆಗಿರ್ಬೋದು, ಅದಾದ್ಮೇಲೆ ಓಪನ್ ಪೋರ್ಸ್ ಏನಿರ್ತೈತಲ್ಲ ಕ್ಲಾಗ್ಸ್ ಎಲ್ಲ ಮಿನಿಮೈಸ್ ಮಾಡಕ್ಕೆ ಯೂಸ್ ಆಗ್ತೈತಿ ಇದು. ಆಮೇಲೆ ಅದು ಸ್ಯಾಲಿಸಿನಮೈಡ್ ಅಂತಂದ್ರೆ ನಯಾಸಿನಮೈಡ್ ಏನ್ ಮಾಡ್ತೈತಿ ಅಂತಂದ್ರೆ ಆಕ್ಟಿವ್ ಆಕ್ನೀಸ್ ಏನ್ ಬಂದು ಹೋಗಿರ್ತೈತಲ್ಲ ಅದ್ರ ಮಾರ್ಕ್ಸ್ ಏನಿರ್ತೈತಿ ಅದನ್ನ ಕ್ಲಿಯರ್ ಮಾಡ್ತೈತಿ. ಆಮೇಲೆ ಫೇಸ್ ಕೂಡ ಕ್ಲಿಯರ್ ಮಾಡ್ತೈತಿ. ಆಮೇಲೆ ಓಪನ್ ಪೋಸ್ ಇದ್ರೂ ಕೂಡ ಮಿನಿಮೈಸ್ ಮಾಡಿ ನಮ್ದು ಸಾಫ್ಟ್ ಅಂಡ್ ಸಫಲ್ ಮಾಡ್ತೈತಿ. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಸ್ಯಾಲಿಸಿಲಿಕ್ ಆಸಿಡ್ ಫೇಸ್ ವಾಶ್ ತಗೊಳ್ಳೋದು ಬೇಡ, ಎರಡೂ ಇದ್ದಿದ್ದನ್ನ ಫೇಸ್ ವಾಶ್ ತಗೊಂಡು ನೋಡೋಣ ಅಂತ ಹೇಳಿ ಇವತ್ತು ಫಸ್ಟ್ ಡೇ ನಾನು ಯೂಸ್ ಮಾಡಿದ್ದೆ. ಇನ್ನು ಮುಂದೆ ನೀವು ಅದನ್ನ ನೋಡುವಂದ್ರೆ ನನ್ನ ಫೇಸ್ ಯಾವ ತರ ಆಗಿರ್ತೈತಿ ಅಂತ ಹೇಳಿ. ಈಗ ನೀವು ನೋಡಕತ್ರಿ ನನಗೆ ಇಲ್ಲೊಂದು ಪಿಂಪಲ್ಸ್, ಇಲ್ಲೊಂದು ಪಿಂಪಲ್ ಐತಿ, ಇಲ್ಲೊಂದು ಮಾರ್ಕ್ ಐತಿ, ಆಮೇಲೆ ಇಲ್ಲೊಂದು ಪಿಂಪಲ್ ಐತಿ, ಆಮೇಲೆ ಇಲ್ಲೊಂದು 4 ಪಿಂಪಲ್ ಅದಾವ. ಸೊ ಇದು 7 ದಿನ ನಾನು ನೋಡ್ತೀನಿ ಹೆಂಗೆ ಯಾವ ಥರ ಚೇಂಜಸ್ ಆಕೈತಿ ನನ್ನ ಫೇಸ್ ಅಂತ ಹೇಳಿ. ಸೊ ಫ್ರೆಂಡ್ಸ್, ಡೈಲಿ ಸ್ಕಿನ್ ಕೇರ್ ಒಳಗೆ ಇಷ್ಟು ಪ್ರಾಡಕ್ಟ್ಸ್ನ ನಾನು ಇನ್ಕ್ಲೂಡ್ ಮಾಡ್ಕೊಂಡಿರ್ತೀನಿ. ಸೊ ಫ್ರೆಂಡ್ಸ್, ನಿಮಗೂ ಏನರ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಹಾಕ್ತೀನಿ. ಸೊ ಫ್ರೆಂಡ್ಸ್, ನಾನೀಗ ಏನು ಮಾಡೀನಿ ಅಂತಂದ್ರೆ ಒಂದು ರೆಸಿಪಿ ಮಾಡೀನಿ, ಅದನ್ನು ನೋಡ್ಕೊಂಡು ಬರ್ರಿ. ಅದು ಯಾವುದು ಅಂತಂದ್ರೆ ಕಾಲಿಫ್ಲವರ್ ಗ್ರೇವಿ ಮಾಡೀನಿ. ಸೊ ಫ್ರೆಂಡ್ಸ್ ನೋಡ್ಕೊಂಡು ಬರ್ರಿ, ಅದು ಒಂಥರ ಚಲೋನ ಆಗೈತಿ. ಆಮೇಲೆ
ನಿಮಗೂ ಇಷ್ಟ ಆಗ್ತೈತಿ. ಅದೊಂಥರ ಹೈದ್ರಾಬಾದಿ ಸ್ಟೈಲ್ ಅನ್ಬೋದು, ರೆಸ್ಟೋರೆಂಟ್ ಸ್ಟೈಲ್ ಅಂತ ಅನ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಐತಿ. ಸೊ ಫ್ರೆಂಡ್ಸ್, ಅದನ್ನು ನೀವು ಅಕ್ಕಿ ರೊಟ್ಟಿ, ಆಮೇಲೆ ಚಪಾತಿ, ಆಮೇಲೆ ಪರೋಟ ಇದಕ್ಕೆಲ್ಲಾನು ಹಚ್ಕೊಂಡು ತಿನ್ಬೋದು. ಸೊ ಫ್ರೆಂಡ್ಸ್, ಅದನ್ನು ನೋಡ್ಕೊಂಬರ್ರಿ. ಅದನ್ನು ನೋಡ್ಕೊಂಡು ಬಂದಾದ್ಮೇಲೆ ನಾನು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನಾನು ಕಾಲಿಫ್ಲವರ್ ಗ್ರೇವಿ ಮಾಡಕತ್ತೀನಿ. ಅದಕ್ಕಂತೇಳಿ ಟೊಮ್ಯಾಟೊ, ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿನ ಚಾಪ್ ಮಾಡಿ ಇಟ್ಕೊಂಡೀನಿ. ಹಂಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಬಿಡಿಸಿಟ್ಕೊಂಡೀನಿ. ಮತ್ತು ನಾನು ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡೀನಿ. ಈಗ ನೋಡ್ಬೋದು ಪಲಾವ್ ಎಲೆ ಮತ್ತು ಚಕ್ಕಿ, ಲವಂಗ ಅದನ್ನು ನಾನು ಬಾಣಲಿ ಒಳಗೆ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊತೀನಿ. ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರಲಿಲ್ಲ, ಆಮೇಲೆ ಅದನ್ನೆಲ್ಲ ಹಾಕ್ತೀನಿ. ಅದಾದಮೇಲೆ ಸ್ಪೈಸಸ್ ಹಾಕ್ತೀನಿ. ಸ್ಪೈಸಸ್ ಒಳಗೆ ಖಾರ, ಗರಂ ಮಸಾಲ, ಧನಿಯಾ ಪೌಡರು, ಉಪ್ಪು ಮತ್ತು ಅರಿಶಿನ ಅದನ್ನೆಷ್ಟು ಹಾಕ್ತೀನಿ. ಆಮೇಲೆ ರುಬ್ಬಿನ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಅದನ್ನು ಸ್ವಲ್ಪ ಹೊತ್ತು ನಾನು ಬೇಯಕ್ಕೆ ಬಿಡ್ತೀನಿ. ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಕ್ಕೋಸ್ಕರ ನಾನು ನೋಡ್ಬೋದು ಈಗ ಯಾವ ಥರ ಅದು ಬೆಂದ್ಕೊಳಕತ್ತೈತಿ ಅಂಥೇಳಿ. ಅದು ಬೆಂದ್ಕೊಂಡಾದ್ಮೇಲೆ ಸೊ ಫ್ರೆಂಡ್ಸ್ ನೋಡು ಕಲರ್ ಚೇಂಜ್ ಆಗ್ತಿರ್ತೈತಲ್ಲ, ಆ ಟೈಮ್ ಒಳಗೆ ನಾವೇನು ಮಾಡ್ತೀನಿ ಅಂತಂದ್ರೆ ಕಾಲಿಫ್ಲವರ್ನ ಬಿಡಿಸಿಟ್ಕೊಂಡಿದ್ದನ್ನು ಒಂದು ಸ್ವಲ್ಪ ಅದು ಬಿಸಿನೀರೊಳಗೆ ಅರಿಶಿನ, ಉಪ್ಪು ಹಾಕಿ ಒಂದು 1-2 ಮಿನಿಟ್ಸ್ ಅದನ್ನು ನಾನು ಬೆಂದಿಸ್ಕೊಂಡಿರ್ತೀನಿ. ಅದಾದಮೇಲೆ ನೋಡ್ಬೋದು ಈಗ ಹಾಕ್ತೀನಲ್ಲ, ಒಂದು ಸ್ವಲ್ಪ ಕ್ರೀಮಿಶ್ ಆಗಿರಬೇಕು ಅಂಥೇಳಿ ನಾನು ಸ್ವಲ್ಪ ಮಯಾನೇಸ್ ಹಾಕ್ಕೊಂಡಿರ್ತೀನಿ. ಅದಾದಮೇಲೆ ನಾನೇನು ಬಿಡಿಸಿಟ್ಕೊಂಡಿದ್ನಲ್ಲ ಈರುಳ್ಳಿನ ಅದನ್ನು ಸೇರಿಸ್ಕೊತೀನಿ. ಸೊ ಫ್ರೆಂಡ್ಸ್, ಈಗ ನೋಡ್ಬೋದು ಅದೊಂದು ಸ್ವಲ್ಪ ಬೆಂದ್ಕೊಂಡಾದ್ಮೇಲೆ ಈ ಥರ ಬಂದಿರ್ತೈತಿ. ರೆಸಿಪಿ ಅಂತೂ ಸಖತ್ತಾಗಿರ್ತೈತಿ. ನೀವು ಚಪಾತಿ, ಅಕ್ಕಿ ರೊಟ್ಟಿ, ಪರೋಟ, ಆಗ ಜೋಳದ ರೊಟ್ಟಿ ಈ ಥರದಕ್ಕೆಲ್ಲನೂ ಹಚ್ಕೊಂಡು ತಿನ್ಬೋದು. ಹಂಗೆ ನೀವು ಬೇಕಂದ್ರೆ ಬ್ರೆಡ್ ಜೊತೆನೂ ಹಚ್ಕೊಂಡು ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರ್ತೈತಿ ಫ್ರೆಂಡ್ಸ್. ನಾನು ಸತಿ ಟ್ರೈ ಮಾಡಿರಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಒಂದು ವಿಡಿಯೋ ಹಾಕಿದ್ದೆ. ಅದು ನಮ್ದು ವಾಟರ್ ಪ್ಯೂರಿಫೈಯರ್ದು, ಲಿವ್ ಪ್ಯೂರ್ದು. ಅದು ನಿಮ್ಗೆ ಎಷ್ಟು ಒಳ್ಳೇದೈತಿ ಅಂತಂದ್ರೆ, ನಾನು 7 days ಆದಮೇಲೆ ಟ್ರೈ ಮಾಡಿ ಅದಾದಮೇಲೆ ನನಗಿಷ್ಟ ಆದ್ರೆ ನಾನು ಇಟ್ಕೋತೀನಿ. ಇಲ್ಲ ಅಂತಂದ್ರೆ ನಾನು ಅದನ್ನು ಏನಂತ ಹೇಳಿದ್ದೆ ನಿಮಗೆ, ಅದನ್ನು ರಿಟರ್ನ್ ಮಾಡ್ತೀನಿ. ಅದರದ್ದು ನಮ್ದು ರಿಫಂಡ್ ಅಮೌಂಟೂ ಬರ್ತೈತಿ. ಸೊ ಫ್ರೆಂಡ್ಸ್, ಅದು ಹೆಂಗೆ ಅಂತಂದ್ರೆ, ನಾವು 1800 ಅದನ್ನು ಕೊಟ್ಟು ತೊಗೊಂಡಿದ್ವಿ. ಅದಾದಮೇಲೆ ಅದು ಸಿಲ್ವರ್ ಪ್ಯಾಕೇಜ್, ಆಮೇಲೆ ಗೋಲ್ಡ್ ಪ್ಯಾಕೇಜ್ ಮತ್ತು ಪ್ಲಾಟಿನಮ್ ಪ್ಯಾಕೇಜ್ ಈ ಥರ ಏನೋ ಐತಿ ಸಮಥಿಂಗ್. ಅದು ನನಗೆ ಅಷ್ಟೊಂದು ಗೊತ್ತಿಲ್ಲ, ನಮ್ಮ ಹಸ್ಬೆಂಡಿಗೆ ಗೊತ್ತು. ಸೊ ಫ್ರೆಂಡ್ಸ್, ಅವ್ರು ಏನು ಮಾಡಿದ್ರು ಅಂತಂದ್ರೆ, ಅದನ್ನು ನೋಡ್ಕೊಂಡು ನಮ್ಮದು ಬ್ಲೂ ಸ್ಟಾರ್ದು ಇತ್ತು ಅಂತ ಹೇಳಿದೆ ಅಲ್ಲ ನಿಮ್ಗೆ, ಅದು ಮಸ್ತ್ ಅಂದ್ರೆ ಮಸ್ತ್ ಇತ್ತು ಆ್ಯಕ್ಚುಲಿ ಅಂತಂದ್ರೆ. ಬಟ್ ನಮಗೆ ಮೇಂಟೆನೆನ್ಸ್ ಹಸಲ್ ಫ್ರೀ ಬೇಕಿತ್ತು. ಅದಕ್ಕೋಸ್ಕರ ನಾವು ಈ ಲಿವ್ ಪ್ಯೂರ್ದು ಲಿವ್ ಪ್ಯೂರ್ದು ವಾಟರ್ ಪ್ಯೂರಿಫೈಯರ್ನ ನಾವು ಹಾಕಿಸ್ಕೊಂಡ್ವಿ. ಯಾಕಂತಂದ್ರೆ ಅದು ಹೇಳ್ದಂಗೆ ನಿಮ್ಗೆ ಮೇಂಟೆನೆನ್ಸ್ ಹಸಲ್ ಫ್ರೀ ಇರಬೇಕು. ಹಂಗೆ ಮತ್ತು ನಮ್ಗೆ ಎಲ್ಲ UV, UF, ಆಮೇಲೆ ಕಾಪರ್, ಮಿನರಲ್ಸ್ ಎಲ್ಲನೂ ಬೇಕಿತ್ತು. ಅದಕ್ಕೋಸ್ಕರ ಅಂತ ಹೇಳಿ. ಸೊ ಫ್ರೆಂಡ್ಸ್, ಅದನ್ನು ಯೂಸ್ ಮಾಡಕತ್ತೀವಿ. ಮಸ್ತ್ ಅಂದ್ರೆ ಮಸ್ತ್ ಐತಿ. ಆಮೇಲೆ ಒಳ್ಳೇದು ಕೂಡ. ನೀವು ಮನ್ಯಾಗ ಯಾರು ಇರಲಿ ಬಿಡಲಿ, ಹಿಂಗೆ ಏನಾರ ನೀವು ಮಂತ್ಲಿ ಕಟ್ಕೊಂಡು ಹಿಂಗೆ ಅಮೌಂಟ್ ಪೇ ಮಾಡಿದ್ರೆ ಅಂದ್ರೆ ಅದೊಂಥರ ಕರೆನ್ಸಿ ಥರ ನಾವು ಹಾಕ್ಕೋಬೋದು. ಈಗ ಹೆಂಗೆ ಮೊಬೈಲಿಗೆ ನೀವು ಕರೆನ್ಸಿ ಹಾಕೋತಿರಲ್ಲ ಆ ಥರ ಅದನ್ನು ಹಾಕ್ಕೊಂಡು ಹೋದ್ರೆ ಅದು ನಮ್ಗೆ ಏನಾಗ್ತೈತಿ ಅಂತಂದ್ರೆ ಮೇಂಟೆನೆನ್ಸಿಗೆ ಫ್ರೀ ಆಗ್ತೈತಿ. ಆಮೇಲೆ ನಮಗೂ ಒಮ್ಮೆ ಕೊಟ್ಟು ತೊಗೊಳೋದಕ್ಕಿಂತ ಆಮೇಲೆ ಒಮ್ಮೆ ರಿಪೇರಿ ಬಂತು ಅಂತಂದ್ರೆ ಟೆಕ್ನಿಷಿಯನಿಗೆ ನೀವು ಆವಾಗವಾಗ 5000, 6000 ಸಮಥಿಂಗ್ ಹಿಂಗೇನೋ ಆಗ್ತಿರ್ತೈತಿ. ಅದು ಅಂತ ಹೇಳಿ ರಿಪೇರಿ ಬಂತಂದ್ರೆ ನಮ್ಗೆ ಆ ಥರ ಅಂತೂ ಹೆಸಲ್ ಫ್ರೀ ಇರ್ತೈತಿ. ಯಾಕಂದರೆ ಮೇನ್ ಥಿಂಗ್ ನನಗೆ ಇದು ಬೇಕಾಗಿತ್ತು. ಯಾಕಂದ್ರೆ ಇವತ್ತು ಗಂಡ್ಮಕ್ಳು ಮನೆಯೊಳಗೆ ಇರ್ತಾರೆ, ಇರಂಗಿಲ್ಲ. ಹೆಣ್ಮಕ್ಳಂತ ಏನಂತ ಮಾಡೋಕ್ಕಾಗ್ತೈತಿ. ಅದಕ್ಕೋಸ್ಕರ ಒಂದು ಫೋನ್ ಕಾಲ್ ಮಾಡಿಬಿಟ್ರೆ ಅವರ ಬಂದು ಅದನ್ನು ರಿಪೇರಿ ಮಾಡ್ಕೊಟ್ಟು ಹೋಗ್ತಾರೆ ಫ್ರೆಂಡ್ಸ್. ಈ ಒಂದು ಉದ್ದೇಶಕ್ಕೆ ನಮ್ಮ ಮನೆಯವರು ಅದನ್ನು ತೊಗೊಂಡ್ರು. ಸೊ ಫ್ರೆಂಡ್ಸ್, ಅದರದ್ದು ಬೇಕಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀನಿ. ನಿಮಗೂ ಬೇಕು ಅಂತಂದ್ರೆ ನೀವು ಪರ್ಚೇಸ್ ಮಾಡ್ಕೊಳ್ರಿ. ಆಮೇಲೆ ಎಂಥವ್ರಾಗಿರ್ಬೋದು, ಮಿಡ್ಲ್ ಕ್ಲಾಸ್ ಆಗಿರ್ಬೋದು, ಆಮೇಲೆ ಲೋ ಕ್ಲಾಸ್ ಆಗಿರ್ಬೋದು, ಹೈ ಕ್ಲಾಸ್ ಆಗಿರ್ಬೋದು, ಯಾವುದೇ ಜನ ಆಗಿರ್ಬೋದು ಅದನ್ನು ನೀವು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಇವಾಗ ನೋಡ್ಬೋದು ಲೋ ಕ್ಲಾಸ್, ಹೈ ಕ್ಲಾಸ್, ಮಿಡಲ್ ಕ್ಲಾಸ್ ಇದು ಯಾವುದು ಬರಂಗಿಲ್ಲ ಇದ್ರೊಳಗೆ. ಈಗ ಮೇನ್ ಹೆಲ್ತ್ ಇಂಪಾರ್ಟೆಂಟ್ ಆಗ್ತೈತಿ. ಅದಕ್ಕೋಸ್ಕರ ನಾವು ಈಗ ಕಾವೇರಿ ನೀರು ಕಾವೇರಿ ವಾಟರ್ ಬರ್ತೈತಿ ಅಂತ ಅನ್ಕೋಬಹುದು. ಬೋರ್ ನೀರು ಕೆಲವೊಂದು ಏರಿಯಾದೊಳಗೆ ಕಾವೇರಿ ವಾಟರ್ ಬರ್ತೈತಿ, ಕೆಲವೊಂದು ಏರಿಯಾದಾಗ ಬೋರ್ ನೀರು ಬರ್ತೈತಿ. ಅಂತದ್ರಾಗ ನಾವು 5 ರೂಪಾಯಿ ಕ್ಯಾನ್, 10 ರೂಪಾಯಿ ಕ್ಯಾನ್ ಅಂತೇಳಿ ಹಿಂಗೆ ತರೋದಕ್ಕಿಂತ ಇದು ಖಾಲಿ ಆದಂಗೆ ಹೋಗ್ತರ್ಬೇಕಾಕೈತಿ ನಾವು.
ಇದು ಎಲ್ಲ ಅದು ಯಾವುದು ಬರಂಗೇ ಇಲ್ಲ. ಅದಕ್ಕೋಸ್ಕರ ನಾನು ಇದೊಂದು ಎಲ್ಲರಿಗೂ ಹೆಲ್ಪ್ ಆಗುವಂಗನ ಮಾಡ್ಯಾರ. ಸೊ ಫ್ರೆಂಡ್ಸ್, ನಿಮಗೂ ಹೆಲ್ಪ್ ಆಗ್ತೈತಿ ಅಂತ ಅನ್ಕೊಂಡೀನಿ. ನಿಮಗೂ ಬೇಕು ಅಂತಂದ್ರೆ ನೀವು ಡಿಸ್ಕ್ರಿಪ್ಷನ್ ಒಳಗೆ ನಮ್ಮ ಲಿಂಕ್ ಇರ್ತೈತಿ, ಅದೇನು ಕೋಡ್ ಐತಲ್ಲ, ಕೋಡ್ ಹಾಕಿ ನೀವು ತೊಗೊಂಡ್ರೆ ನಿಮಗೂ ಸಮ್ ಅಮೌಂಟ್ ಡಿಸ್ಕೌಂಟ್ ಆಗ್ತೈತಿ. ಸೊ ಫ್ರೆಂಡ್ಸ್, ನಿಮಗೆ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತೈತಿ, ಕೋಡು ಇರ್ತೈತಿ, ಅದನ್ನು ಹಾಕಿ ನೀವು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೇನು ಹೇಳಬೇಕು ಅಂತಂದ್ರೆ, ಅದು ನನ್ನ ಸ್ಕಿನ್ ಕೇರ್ ರೊಟೀನ್ ಅದೊಂದು ತೋರಿಸಿದೆ, ಆಮೇಲೆ ರೆಸಿಪಿ ಒಂದು ತೋರಿಸಿದೆ. ಸೊ ಫ್ರೆಂಡ್ಸ್, ನಾನೀಗ ಫ್ರೆಂಡ್ಸ್ ರೆಸಿಪಿ ನೋಡ್ಕೊಂಡು ಬಂದ್ರಿ ಅನ್ಕೋತೀನಿ. ನಿಮ್ಗೆ ಈ ವ್ಲಾಗೂ ಇಷ್ಟ ಆಗೈತಿ ಅಂತ ಅನ್ಕೊಂಡೆ ಫ್ರೆಂಡ್ಸ್. ನನಗಂತೂ ಇಷ್ಟು ಖುಷಿ ಆಗತೈತಿ. ಯಾಕಂತಂದ್ರೆ ನನಗೆ ಏನದ ನಮ್ಮ ಫ್ಯಾಮಿಲಿ ಬರ್ತಾ ದೊಡ್ಡದಾಗತೈತಿ, ಯೂಟ್ಯೂಬ್ ಫ್ಯಾಮಿಲಿ ದೊಡ್ಡದಾಗತೈತಿ ಅಂತ ಹೇಳಿ ನನಗೂ ಖುಷಿ ಆಗತೈತಿ ಫ್ರೆಂಡ್ಸ್. ಹಿಂಗೆ ನಮ್ಮ ಫ್ಯಾಮಿಲಿಗೆ ಆ್ಯಡ್ ಆನ್ ಆಗ್ತಾನೆ ಹೋಗ್ರಿ, ಆಮೇಲೆ ಲೈಕ್ ಶೇರ್ ಕಮೆಂಟ್ ಹಂಗೆ ಕೊಡ್ತಾನೆ ಹೋಗ್ರಿ. ನಾನು ಹಿಂಗೆ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡಕ್ಕೆ ಟ್ರೈ ಮಾಡ್ತೀನಿ. ಹಂಗೆ ನಿಮ್ಗೆ ಯಾವ ಕಂಟೆಂಟ್ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಮತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ನಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.